ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಈ ಸೆಕೆಗೆ ಈ ವೆದರ್ಗೆ ನಮಗೆ ಏನಾದರೂ ಕೋಲ್ಡ್ ತಿನ್ನಬೇಕು ಅಂತ ಅನಿಸ್ತದಲ್ಲ, ಅದಕ್ಕೆ ನೋಡಿ ರುಚಿಯಾಗಿ ಒಂದು ಮನೆಯಲ್ಲೇ ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು, ತುಂಬ ಐಟಮ್ಸ್ ಎಂತ ಇಲ್ಲದೆ ಕೋಲ್ಡ್ ಡ್ರಿಂಕ್ ಅಥವಾ ಒಂದು ಐಸ್ ಕ್ರೀಮ್ ರೀತಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ. ಇಲ್ಲಿ ಫಸ್ಟಿಗೆ ನಾನು ನೋಡಿ ಒಂದು ಸಣ್ಣ ಬೌಲ್ ತಗೊಂಡು 1 ಚಮಚದಷ್ಟು ಕಸ್ಕಸನ್ನು ಹಾಕ್ತಾ ಇದ್ದೇನೆ. ಅಂದರೆ ಕಾಮಕಸ್ತೂರಿ, ತನುಬೀಜ ಅಂತೆಲ್ಲ ಹೇಳ್ತೇವಲ್ಲ, ಇದಕ್ಕೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಹಾಗೆ ಬಿಟ್ಬಿಡಬೇಕು ಸ್ವಲ್ಪ ಹೊತ್ತು. ಇದಾದ ನಂತರ ನಾನಿಲ್ಲಿ ಸ್ಟವ್ ಮೇಲೆ ನೋಡಿ ಒಂದು ಬೌಲ್ ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನೊಂದು ಅರ್ಧ ಲೀಟ್ರ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಈ ನೀರು ಬಿಸಿ ಆದ ನಂತರ ನಾವು 1/4 ಕಪ್ಪಷ್ಟು ಇಲ್ಲಿ ನಾನು ಸಾಗು ಇದೆಯಲ್ಲ ಅದನ್ನು ಸೇರಿಸ್ತಾ ಇದ್ದೇನೆ. ಇದರ ಬದಲು ಬೇಕಂದರೆ ನೀವು ಸೇಮಿಗೆ ಕೂಡ ಹಾಕ್ಕೊಳ್ಬೋದು, ಅಂದರೆ ಫಲದ ರೀತಿ ಆಗ್ತದೆ ಹಾಗೆ ಹಾಕಿದರೆ. ಈ ರೀತಿ ಸಾಗು ಹಾಕಿದರೆ ಇನ್ನೊಂದು ರೀತಿ ಟೇಸ್ಟ್ ಕೊಡ್ತದೆ. ಇದನ್ನು ನಾವು ಈಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ತುಂಬ ಬೇಗ ಬೇಯೋದಿಲ್ಲ, ಒಂದು 20-25 ನಿಮಿಷ ಎಲ್ಲ ಬೇಕು ಚೆನ್ನಾಗಿ ಬೇಯಲಿಕ್ಕೆ. ಇದಕ್ಕಿಂತ ಸಣ್ಣ ಸಾಗು ಸಿಕ್ಕಿದರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇದು 3/4 ಅಂಶ ಅಷ್ಟು ಬೆಂತು ಅಂತಾಗ ಒಂದು 1/4 ಕಪ್ಪಷ್ಟು ನಾನು ಇದಕ್ಕೆ ಸಕ್ಕರೆ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಸಕ್ಕರೆ ಪುಡಿ ಆಗಬೇಕು ಅಂತ ಏನಿಲ್ಲ, ಸಕ್ಕರೆ ಕೂಡ ನೀವು ಸೇರಿಸ್ಕೊಳ್ಬೋದು. ಇದು ಸ್ವಲ್ಪ ಸಿಹಿ ಇರ್ತದೆ, ಇಲ್ಲಾಂದರೆ ಸಪ್ಪೆ ಆಗ್ತದೆ ತಿನ್ನುವಾಗ. ಅದಾದ ನಂತರ ನೋಡಿ ನಾನಿಲ್ಲಿ ಜೆಲ್ಲಿ ತಗೊಂಡು ಬಂದಿದ್ದೆ ಬೇಕರ್ಸ್ ಅವರದ್ದು, ಅದನ್ನು ಇಲ್ಲಿ ಮಾಡ್ತಾ ಇದ್ದೇನೆ. ಇದೆಲ್ಲ ಆಪ್ಷನಲ್ಲು, ಬೇಕು ಅಂತ ಏನಿಲ್ಲ. ಇದೀಗ ನಾನು ಅರ್ಧ ಲೀಟ್ರಷ್ಟು ನೀರನ್ನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಈ ಜೆಲ್ಲಿ ಪೌಡರನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ. ಅದರಲ್ಲೇ ಸಕ್ಕರೆ ಪುಡಿ ಕೂಡ ಕೊಡ್ತಾರೆ, ಆದರೆ ಈ ಸಕ್ಕರೆ ಪುಡಿ ಅದಕ್ಕೆ ಅಷ್ಟು ಸಿಹಿ ಅಂತ ಅನಿಸೋದಿಲ್ಲ. ಬೇಕಂದರೆ ನೀವು 1-2 ಚಮಚ ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ಬೋದು. ನೋಡಿ, ಈ ಸಕ್ಕರೆ ಪುಡಿ ಇದಕ್ಕೆ ಅಷ್ಟು ಸಿಹಿ ಅಂತ ಅನಿಸೋದಿಲ್ಲ, ನಮಗೆ ಸ್ವಲ್ಪ ಸಪ್ಪೆ ಅನಿಸಿತ್ತು. ಅದು ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿಲ್ಲದ ರೀತಿ. ಈಗ ನೀರು ಚೆನ್ನಾಗಿ ಕುದಿ ಬರ್ತಾ ಉಂಟು ನೋಡಿ. ಇಷ್ಟು ಕುದಿ ಬಂದ ನಂತರ ನಾವು ಈ ನೀರನ್ನು ಈ ಜೆಲ್ಲಿ ಪೌಡರಿಗೆ ಸೇರಿಸ್ಕೊಳ್ಬೇಕು. ಇದನ್ನು ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ನೀರು ಹಾಕುವಾಗಲೇ ನನ್ನ ಮಗಳು ಮಿಕ್ಸ್ ಮಾಡೋದು, ನಾನು ಕಲಸೋದು ಅಂತೇಳಿ ಬಂದಳು ನೋಡಿ. ಅದಾದ ನಂತರ ನಾನೇ ಅವಳ ಕೈಯಿಂದ ತಕ್ಕೊಂಡೆ, ಬೇಗ ಮಿಕ್ಸ್ ಮಾಡಬೇಕು ಮಗ, ಇಲ್ಲಾಂದರೆ ಅದು ತಳದಲ್ಲಿ ಕೂತ್ಕೊಳ್ತದೆ ಅಂತ. ಹಾಗೆ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಇದನ್ನು ತಟ್ಟೆಗೆ ಅಥವಾ ನಿಮಗೆ ಯಾವ ಶೇಪ್ ಬೇಕು ಅದಕ್ಕೆ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಬಟ್ಲಿಗೆ ಹಾಕ್ತಾ ಇದ್ದೇನೆ. ತೆಳ್ಳಗೆ ಬೇಕಂದರೆ ನೀವು ಬಟ್ಲಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ಪೀಸ್ ಕಟ್ ಮಾಡಲಿಕ್ಕೆ. ನಿಮಗಿಷ್ಟು ಜೆಲ್ಲಿ ಅಗತ್ಯ ಇಲ್ಲ ಅಂತ ಇದ್ದರೆ ನೀವು ಸ್ವಲ್ಪ, ಅಂದರೆ ಅರ್ಧ ಪ್ಯಾಕೆಟ್ ಹಾಕ್ಕೊಂಡು 1/4 ಕಪ್ಪಲ್ಲ 250 ml, ಅಂದರೆ 1/4 ಲೀಟ್ರ್ ನೀರನ್ನು ನೀವು ಚೆನ್ನಾಗಿ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡಿದರೆ ಸಾಕು. ಆವಾಗ ಮತ್ತೆ ಅದನ್ನು ಚೆನ್ನಾಗಿ ಗಟ್ಟಿ ಇದು ಆರೋಗದ ರೀತಿ ನೀವು ತೆಗೆದಿಟ್ಕೊಳ್ಬೇಕು ಮಾತ್ರ. ಈಗ ನೋಡಿ, ಇವಳಿಗೆ ಸ್ವಲ್ಪ ಬೇರೆ ಶೇಪಲ್ಲಿ ಬೇಕು ಅಂತ ಸಣ್ಣ ಬೌಲಿಗೆ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಇದನ್ನು ರೂಮ್ ಟೆಂಪ್ರೇಚರ್ ಬರ್ತದಲ್ಲ ಅಷ್ಟೊತ್ತು ಬಿಟ್ಟು ಆನಂತರ ಬೇಕಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಈಗ ಇಲ್ಲಿ ನಾನು ಹಾಲನ್ನು ಬಿಸಿ ಮಾಡ್ತಾ ಇದ್ದೇನೆ. ನಾನು ಇಷ್ಟು ಹಾಲಲ್ಲಿ ಮಾಡ್ತಾ ಇಲ್ಲ, ಇದರಲ್ಲಿ 1.5 ಲೀಟ್ರ್ ಹಾಲಿದೆ. ನಾನೊಂದು ಅರ್ಧ ಲೀಟ್ರಲ್ಲಿ ಮಾತ್ರ ಇಲ್ಲಿ ಮಾಡ್ತಾ ಇರೋದು, ಒಂದು 2-3 ತಿನ್ನುವಷ್ಟು ಸಾಕೀಗ ಅಂತ. ಹಾಗೆ ಇದು ಚೆನ್ನಾಗಿ ಹಾಲು ಕುದಿ ಬರಬೇಕು, ಕುದಿ ಬಂದು ಕೆನೆ ಕಟ್ಟಬೇಕು. ಅದಾದ ನಂತರ ನಾವು ಈ ಹಾಲನ್ನು ಯೂಸ್ ಮಾಡ್ಕೊಳ್ಳೋದು. ನೀವು ಡೈರೆಕ್ಟ್ ಹಾಲನ್ನು ಕುದಿಸ್ತೀರಿ ಅಂತ ಇದ್ದರೆ ಬೇಕಾದರೆ ಬತ್ತಿಸ್ಕೊಳ್ಬೋದು ಸ್ವಲ್ಪ. ಈಗ ಈ ಹಾಲು ಚೆನ್ನಾಗಿ ಬಿಸಿಯಾಗಿದೆ. ಅಷ್ಟರಲ್ಲಿ ಒಂದು ಬೌಲ್ ತಗೊಂಡು ನಾನು 1-2 ಚಮಚದಷ್ಟು ಇಲ್ಲಿ ಕಸ್ಟರ್ಡ್ ಪೌಡರನ್ನು ಹಾಕ್ತಾ ಇದ್ದೇನೆ. ಈ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಸ್ವಲ್ಪ ಹಾಲು ಇನ್ನೂ ಥಿಕ್ನೆಸ್ ಬರ್ತದೆ, ನಿಮಗೆ ಗಟ್ಟಿ ಆಗ್ತದೆ ನೋಡಿ. ಈ ಕಸ್ಟರ್ಡ್ ಪೌಡರನ್ನು ನಾನು 2 ಚಮಚ ಹಾಕ್ಕೊಂಡ ನಂತರ 1-2 ಚಮಚದಷ್ಟು ಇದಕ್ಕೆ ಹಾಲಿನ ಪುಡಿಯನ್ನು ಹಾಕ್ತಾ ಇದ್ದೇನೆ. ಹಾಲಿನ ಪುಡಿ ಆಪ್ಷನಲ್ಲು, ತುಂಬ ಟೇಸ್ಟ್ ಆಗ್ತದೆ ಇದ್ದರೆ ಹಾಕಿ, ಅಕಸ್ಮಾತ್ ಇಲ್ಲ ಅಂದರೆ ಬರೀ ಕಸ್ಟರ್ಡ್ ಪೌಡರನ್ನು ಮಾತ್ರ ನೀವು ಹಾಕ್ಕೊಳ್ಬೋದು. ಅದಕ್ಕೆ ಒಂದು 1/4 ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿಲ್ಲದ ರೀತಿ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನೀಗ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೇನೆ. ಇದಕ್ಕೀಗ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಕೆನೆ ಸಹಿತ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಅಂದರೆ ಕೆನೆ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ, ಹಾಗಾಗಿ ನಾವು ಅದರ ಕೆನೆಯನ್ನು ಕೂಡ ಸೇರಿಸ್ಕೊಳ್ಬೇಕು ಐಸ್ ಕ್ರೀಮ್ ಎಲ್ಲ ಮಾಡುವಾಗ.
ಇದೀಗ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ ನಂತರ ನಾವು ಏನು ಕಸ್ಟರ್ಡ್ ಪೌಡರ್ ಮತ್ತು ಮಿಲ್ಕ್ ಪೌಡರ್ ಮಿಕ್ಸ್ ಮಾಡಿದ್ದೇವಲ್ಲ ಅದನ್ನು ಕೂಡ ಸೇರಿಸ್ಲಿಕ್ಕುಂಟು. ಈಗ ಇದಕ್ಕೆ ಕೂಡ ನಾನೊಂದು 3 ಚಮಚದಷ್ಟು ಸಕ್ಕರೆ ಪುಡಿಯನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ನೀವು ಹಾಕ್ಕೊಳ್ಬೋದು. ನೀವು ಸಕ್ಕರೆನೇ ಹಾಕ್ತೀರಂದರೆ ಒಂದು 3ರಿಂದ 4 ಚಮಚ ಎಲ್ಲ ಸೇರಿಸ್ಕೊಳ್ಬೋದು, ಅಥವಾ ಜಾಸ್ತಿನೇ ಹಾಕ್ಬೋದು. ನಾನಿಲ್ಲಿ ದೊಡ್ಡ ಚಮಚದಲ್ಲಿ ಹಾಕಿರೋದು. ಒಂದು 5-6 ಚಮಚ ಕೂಡ ನೀವು ಹಾಕ್ಕೊಳ್ಬೋದು. ಈಗ ನೋಡಿ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿ ಇದನ್ನು ಹಾಕ್ಕೊಂಡೆ. ಇದನ್ನು ಹಾಕ್ಕೊಂಡ ನಂತರ ಕೂಡಲೇ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಗಂಟು ಕಟ್ತದೆ. ನೋಡಿ ಈಗ ಎಷ್ಟು ದಪ್ಪ ಐತಿ ಹಾಲು ಅಂತ. ಇದು ಚೆನ್ನಾಗಿ ದಪ್ಪ ಆಗಿ ಒಂದು ಕುದಿ ಬಂದರೆ ಸಾಕು. ನಾವು ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ತೆಗೆದಿಟ್ಕೊಳ್ಬೋದು. ಇದಿನ್ನು ತಣ್ಣಗಾಗಬೇಕು. ತಣ್ಣಗಾದ ನಂತರ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸತಿ ಗ್ರೈಂಡ್ ಮಾಡ್ಕೊಳ್ಬೇಕು. ಆವಾಗ ನಿಮಗೆ ನೈಸಾಗಿ ಇದು ನೊರೆ ನೊರೆಯಾಗಿ ಸಿಗ್ತದೆ. ನಾನೆಲ್ಲ ನೋಡಿ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡ ನಂತರ ಇದನ್ನು ಒಂದು ಸತಿ ಜಸ್ಟ್ ಗ್ರೈಂಡ್ ಮಾಡಿ ತರ್ತೇನೆ. ನೋಡಿ ಒಂಥರ ನೊರೆ ನೊರೆ ಬರ್ತದೆ, ಆಗ ತುಂಬ ಟೇಸ್ಟಿಯಾಗಿರ್ತದೆ. ನಿಮಗೆ ಇದನ್ನು ಇದೇ ರೀತಿ ಮಿಲ್ಕ್ ಶೇಕ್ ರೀತಿ ಮಾಡಿ ಕೂಡ ಯೂಸ್ ಮಾಡ್ಕೊಳ್ಬೋದು, ಅಥವಾ ಇದನ್ನು ಗಟ್ಟಿ ಮಾಡಿದರೆ ಐಸ್ ಕ್ರೀಮ್ ರೀತಿ ಕೂಡ ಆಗ್ತದೆ. ನಾನು ಇದನ್ನು ತುಂಬ ಗಟ್ಟಿ ಮಾಡಲಿಕ್ಕೆ ಇಡಲಿಲ್ಲ, ಜಸ್ಟ್ ಕೋಲ್ಡ್ ಮಾತ್ರ ಮಾಡೋದು. ನೋಡಿ ನಾನು ಈ ತಟ್ಟೆಗೆ ಹಾಕಿ ಇದನ್ನು ಒಂದು 5ರಿಂದ 6 ಗಂಟೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಡೀಪ್ ಫ್ರಿಜ್ಜಲ್ಲಿ ಇಡಲಿಲ್ಲ ನಾನು, ಜಸ್ಟ್ ಕೋಲ್ಡ್ ಆಗಲಿಕ್ಕೆ ಇಟ್ಟದು. ಇದನ್ನು ಈಗ ನಾವು ಫ್ರಿಜ್ಜಲ್ಲಿ ಇಡೋಣ. ಈಗ ನೋಡಿ ಇಲ್ಲಿ ಜೆಲ್ಲಿ ಅಷ್ಟರಲ್ಲಿ ಗಟ್ಟಿಯಾಗಿದೆ ನೋಡಿ. ಇದನ್ನು ಈಗ ಜೆಲ್ಲಿಯನ್ನು ನಾನು ಹೇಗೆ ಕಟ್ ಮಾಡ್ತೇನೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತದೆ ಅಂತ. ಅದರ ಮೊದಲು ನನ್ನ ಮಗಳು ತಟ್ಟೆಲಿದ್ದದ್ದು ಕೊಡು ಕೊಡು ಅಂತ ಕೇಳಿದ್ಲು ನೋಡಿ. ಅವಳು ಅದನ್ನು ತಟ್ಟೆಗೆ ಹಾಕಿ ತಿಂತಾ ಇದ್ದಾಳೆ. ಫಸ್ಟಿಗೆ ಇಷ್ಟಪಟ್ಟು ತಿಂದಳು, ಮತ್ತು ಚಪ್ಪೆ ಅಂತ ಅನಿಸಿತು, ಹಾಗೆ ಬೇಡ ಬೇಡ ಅಂತ ಹೇಳಿದ್ಲು. ತುಂಬ ಕಲರ್ ಹಾಕಿರ್ತಾರೆ ಅಂತ ಅನಿಸಿತ್ತು ನೋಡುವಾಗ ನನಗೆ. ಹಾಗಾಗಿ ಜಾಸ್ತಿ ತರಲಿಕ್ಕಿಲ್ಲ ಇನ್ನಿದನ್ನು ಅಂತೆಲ್ಲ ಹೇಳಿದ್ದೇನೆ ಅವಳ ಹತ್ರ. ಅವಳಿಗೆ ಇಷ್ಟ ಕೂಡ ಆಗಲಿಲ್ಲ. ಫಸ್ಟು ತುಂಬ ಇಷ್ಟ ಆಯಿತು ಜೆಲ್ಲಿ ಅಂದರೆ, ಈಗ ಅಷ್ಟು ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಒಂದು ಲೆಕ್ಕದಲ್ಲಿ ಒಳ್ಳೆಯದೇ ಆಯಿತು ತಂದದ್ದು. ನೋಡಿ ನಾನು ಬಟ್ಲಲ್ಲಿದ್ದದನ್ನು ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ, ಎಷ್ಟು ಚೆನ್ನಾಗಿ ಕಟ್ ಆಗ್ತದೆ ಪೀಸಸ್ ಅಂತ. ಐಸ್ ಕ್ರೀಮ್ ಎಲ್ಲ ಮಾಡುವಾಗ ಒಂಥರ ಕಣ್ಣಿಗೆ ಚೆಂದ ಕಾಣಲಿಕ್ಕೆ ಹಾಕಬೇಕಷ್ಟೇ ನಾವು. ನಿಜವಾಗಿ ಇದೆಲ್ಲ ಬೇಕು ಅಂತ ಏನಿಲ್ಲ ಆಯಿತಾ, ಹಾಕಲೇಬೇಕು ಅಂತ ಏನಿಲ್ಲ. ಹಾಕಿದರೆ ಒಂಥರ ನೋಡಲಿಕ್ಕೆ ಅಟ್ರ್ಯಾಕ್ಟ್ ಆಗ್ತಿದ್ದಂತ ಅಷ್ಟೇ. ನೋಡಿ ಎಷ್ಟು ಪೀಸಸ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಉಂಟು. ಈಗ ಇದನ್ನು ನಾವು ಎಲ್ಲ ಚೆನ್ನಾಗಿ ಕಟ್ ಮಾಡಿ ಇದನ್ನು ಇಟ್ಕೊಂಡ್ರೆ ಇನ್ನು ನಾವು ಐಸ್ ಕ್ರೀಮನ್ನು ಹಾಕೋದೆ ರೆಡಿ. ನೋಡಿ ನಾನಿಲ್ಲಿ ಒಂದು ಗ್ಲಾಸ್ ಮತ್ತೊಂದು ಬೌಲ್ ಇಟ್ಕೊಂಡಿದ್ದೇನೆ. ಇದಕ್ಕೆ ಮೊದಲಿಗೆ ನಾನು ಸಾಗು ಬೇಯಿಸಿದ್ದೆಲ್ಲ ಅದನ್ನು ಹಾಕ್ತಾಯಿದ್ದೇನೆ. ಈಗ ನೋಡಿ ನಾನು ಮಿಲ್ಕ್ ಶೇಕ್ ರೀತಿ ಮಾಡಿದ್ದೆ ಅಲ್ಲ, ಕಸ್ಟರ್ಡ್ ಪೌಡರೆಲ್ಲ ಹಾಕಿ ಅದನ್ನು ಹಾಕ್ತಾಯಿದ್ದೇನೆ. ಇದನ್ನು ಹಾಕ್ಕೊಂಡ ನಂತರ ಇದಕ್ಕೆ ನಾವೇನು ಕಸ್ಕಸು ಎಲ್ಲ ಇತ್ತಲ್ಲ ಅದನ್ನೆಲ್ಲ ಸೇರಿಸ್ಕೊಳ್ಬೇಕು. ಈಗ ನೋಡಿ ಇದು ಚೆನ್ನಾಗಿ ಇದಾಗಿದೆ. ಅದನ್ನು ಕೂಡ ಕಸ್ಕಸನ್ನು ಕೂಡ ಹಾಕ್ತಾಯಿದ್ದೇನೆ, ಒಂದೊಂದು ಚಮಚ. ಇದೆಲ್ಲ ಒಂಥರ ತಂಪು ಅಂತ ಅಷ್ಟೇ, ಮತ್ತೇನಿಲ್ಲ. ಈಗ ಸಾಗು ಸ್ವಲ್ಪ ಹಾಕ್ಕೊಂಡೆ, ಒಂದು ಸ್ವಲ್ಪ ಕಸ್ಟರ್ಡ್ ಮಿಲ್ಕ್ ಹಾಕ್ಕೊಂಡ ನಂತರ ಜೆಲ್ಲಿ ಏನು ಮಾಡಿಟ್ಟಿದ್ದೆ ಅದನ್ನು ಹಾಕಿದೆ. ನಾನು ಆಚೆ ಬೌಲಿಗೆ ಹಾಕಲಿಲ್ಲ, ಇವರಿಗೆ ಇಷ್ಟ ಆಗಲಿಲ್ಲ ಅಂದರೆ ಅಂತ. ಆನಂತರ ನಾನಿಲ್ಲಿ ನೋಡಿ ಐಸ್ ಕ್ರೀಮನ್ನು ಹಾಕ್ತಾಯಿದ್ದೇನೆ. ಇದು ರೆಡಿಮೇಡ್ ತಂದ ಐಸ್ ಕ್ರೀಮ್ ಇತ್ತು, ಹಾಗೆ ಹಾಕ್ತಾ ಇರೋದು. ಐಸ್ ಕ್ರೀಮ್ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ಕಸ್ಟರ್ಡ್ ಪೌಡರ್ ಮಿಲ್ಕ್ ಜೊತೆ. ಅಥವಾ ಐಸ್ ಕ್ರೀಮ್ ನೀವು ಅದನ್ನೇ ಯೂಸ್ ಮಾಡ್ಬೋದು, ಐಸ್ ಕ್ರೀಮ್ ಹಾಕಲೇಬೇಕು ಅಂತೇನಿಲ್ಲ. ಈಗ ಸ್ವಲ್ಪ ಕಸ್ಕಸ್ ಹಾಕಿ ಒಂದು ಸ್ವಲ್ಪ ಗಾರ್ನಿಷ್ ಮಾಡ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಇದ್ದರೆ ಹಾಕ್ಬೋದು, ಅದು ಕೂಡ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ ನಾನಿಲ್ಲಿ ಸ್ವಲ್ಪ ಬಾದಾಮಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಹೀಗೆ ಒಂದು ಸತಿ ನೀವು ಸಹ ಟ್ರೈ ಮಾಡಿ, ಕಸ್ಟರ್ಡ್ ಪೌಡರ್ ಮಿಲ್ಕ್ ಮಾಡಿ. ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿತ್ತು. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.